ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ಸ್ವಂತ ವಾಕ್ಯವನ್ನು ನಾವು ಕಲಿಯೋಣ. ಮೊದಲನೇದಾಗಿ ಅಮೃತ. ಅಮೃತ ಅಂದರೆ ಹಾಲು. ಹಾಲು, ತುಪ್ಪ, ಮೊಸರು ಮತ್ತು 5 ಪಂಚವಸ್ತುಗಳಿಂದ ಕೂಡಿರೋದು. ನಾವು ಅಮೃತನ ಏನಂತ ಬರೀಬಹುದು? ಅಮೃತವು ಪಂಚವಸ್ತುಗಳಿಂದ ಕೂಡಿದೆ. ಪಂಚವಸ್ತುಗಳಿಂದ ಕೂಡಿರುತ್ತದೆ. ಅಮೃತವು ಪಂಚವಸ್ತುಗಳಿಂದ ಕೂಡಿರುತ್ತದೆ. ಎರಡನೆಯದು ಓಲೆ. ಓಲೆ ಅಂದರೆ ತಾಳೆಗರಿ. ನಮ್ಮ ಹಿರಿಯರು ಓಲೆಗರಿಗಳಲ್ಲಿ ಶಾಸ್ತ್ರವನ್ನು ಬರೆಯುತ್ತಿದ್ದರು. ದರ್ಬಾರು ಅಧಿಕಾರ ನಡೆಸುವಿಕೆ. ದರ್ಬಾರಿನಲ್ಲಿ ಮಹಾರಾಜರು ಹಾಗೂ ಮಂತ್ರಿಗಳು ಇರುತ್ತಾರೆ. ಅರಮನೆಯ ದರ್ಬಾರಿನಲ್ಲಿ ಮಹಾರಾಜರು ಇರುತ್ತಾರೆ. ಮಂದಿ ಅಂದರೆ ಜನ. ಮೈಸೂರು ದಸರಾದಲ್ಲಿ ಬಹಳಷ್ಟು ಮಂದಿ ಪಾಲ್ಗೊಂಡಿದ್ದರು. ಮೈಸೂರು ದಸರಾದಲ್ಲಿ ಬಹಳಷ್ಟು ಮಂದಿ ಪಾಲ್ಗೊಂಡಿದ್ದರು. ಹೊರೆ ಭಾರ. ಶಿಕ್ಷಕರು ಪಾಠದ ಭಾರ, ಮಕ್ಕಳು ಪುಸ್ತಕಗಳ ಭಾರವನ್ನು ಹೊರುತ್ತಾರೆ. ಮಕ್ಕಳು ಪುಸ್ತಕಗಳ ಹೊರೆಯನ್ನು ಹೊರುತ್ತಾರೆ. ಹೊರೆ ಕಾಪಾಡು. ಚಾಮುಂಡೇಶ್ವರಿಯು ಜನರನ್ನು ಹೊರೆಯುತ್ತಾಳೆ ಅಥವಾ ಕಾಪಾಡುತ್ತಾಳೆ. ಮುಡಿ ತಲೆ. ಹಿಮಾಲಯ ಪರ್ವತವು ಭಾರತದ ಮುಡಿಯಲ್ಲಿ ಹಿಮಾಲಯ ಪರ್ವತವು ಇದೆ. ಭಾರತದ ಮುಡಿಯಲ್ಲಿ ಹಿಮಾಲಯ ಪರ್ವತವಿದೆ. ತೊರೆ ಬಿಡು. ಬ್ರಿಟಿಷರು ಭಾರತವನ್ನು ತೊರೆದು ಹೋದರು. ಬ್ರಿಟಿಷರು ಭಾರತವನ್ನು ತೊರೆದರು. ಬಿರಿ ಒಡೆ. ಬಿಸಿಲಿನ ಕಾಲದಲ್ಲಿ ನಮ್ಮ ಚರ್ಮ ಬಿರಿಯುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮಗೆ ಯಾವುದೇ ರೀತಿಯ ಸ್ವಂತ ವಾಕ್ಯ ಪದ ಬೇಕಾದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.